ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಫ್ರೆಂಡ್ಸ್, ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಅಕ್ಕ ಅವ್ರದ್ದು ಮನೆ ದೇವ್ರದ್ದು ಜಾತ್ರೆ ಇತ್ತು. ಅಂದರೆ ದೊಡ್ಡ ದೇವ್ರ ಅಂತ ಹೇಳ್ತಾರೆ ನಮ್ಮ ಮನೆಗಳಲ್ಲಿ. ಹಾಗಾಗಿ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ನಾನು ತಿಂಡಿ ಮಾಡೋ ಅಷ್ಟರೊಳಗಡೆ ಮನೆಯಲ್ಲಿನ ಹಸ್ಬೆಂಡು ಮಕ್ಕಳು ರೆಡಿ ಆಗ್ತಾರೆ ಸ್ನಾನ ಮಾಡಿಕೊಂಡು ಅಂತ ಹೇಳಿ ಫಸ್ಟ್ ನಾನು ಸ್ನಾನ ಮಾಡ್ಕೊಂಬಂದು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಅಂತ ಹೇಳಿ ನಾನು ಇಲ್ಲಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡೀಟೇಲ್ಡಾಗಿ ಶೇರ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ತರಕಾರಿ ಮತ್ತು ಬೇಳೆ ಹಾಕಿ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 3 ವಿಜಿಲ್ ಕೂಗಿಸ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಬಾಣಲಿ ತಗೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೆ ಕಡಲೆ ಬೀಜ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ಅರ್ಧ ಟೊಮೊಟೊನ ಸೇರಿಸ್ಕೊಂಡು ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಬಂದು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಟೊಮೊಟೊನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನು ರಾತ್ರಿನೇ ಬಟಾಣಿನ ನೆನೆಸೋದು ಮರ್ತ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಕಡಲೆ ಬೀಜನೇ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದರ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದ ಮೇಲೆ ಈಗ ನಾನು ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸ್ಬಿಟ್ಟು ಕಿವುಚಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಪ್ಯಾಕೆಟು ಬಿಸಿಬೇಳೆ ಬಾತ್ ಪೌಡರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬಿಸಿನೀರು ಕಾಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಅನ್ನ ಮತ್ತು ಬೇಳೆ ನಾವು ಬೇಯಿಸ್ಕೊಂಡಿರ್ತೀವಲ್ವ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಅದು ನಮಗೆ ತೆಳುವಾಗಿ ಬೇಕಂದರೆ ಆ ಬಿಸಿನೀರನ್ನು ಸೇರಿಸ್ಕೊಂಡು ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಈ ಕಡೆ ಗೊಜ್ಜು ರೆಡಿ ಆಗಿತ್ತು. ಗೊಜ್ಜು ಎಣ್ಣೆ ಎಲ್ಲ ಮೇಲೆ ಬಿಡಬೇಕು, ಅಷ್ಟು ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಗೊಜ್ಜು ರೆಡಿ ಆಗಿತ್ತು. ಈಗ ನಾನು ವಿಸಿಲ್ ಕೂಗಿಸ್ಕೊಂಡಿದ್ದೆಲ್ಲ ಅನ್ನದ ಜೊತೆ ಈ ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿನೀರು ಕಾಯಿಸಿಟ್ಕೊಂಡಿದ್ನೆಲ್ಲ ತುಂಬ ಗಟ್ಟಿ ಅನಿಸಿದ್ರೆ ಆ ಬಿಸಿನೀರನ್ನು ಸೇರಿಸ್ಕೊಳ್ಬೋದು. ತುಂಬ ಅಂದರೆ ಕೆಲವ್ರಿಗೆ ತೆಳುವಾಗಿರೋದು ಇಷ್ಟ, ಒಂದು ಸ್ವಲ್ಪ ಮೀಡಿಯಮ್ ಆಗಿರೋದು ಕೆಲವ್ರಿಗೆ ಇಷ್ಟ ಆಗುತ್ತಲ್ಲ. ನನಗೆ ಸ್ವಲ್ಪ ತೆಳುವಾಗಿದ್ರೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಡು ಯಾವುದಾದ್ರೂ ಒಂದು ಪ್ಲೇಟು ಇಲ್ಲಾಂದರೆ ಕುಕ್ಕರ್ದ ಲಿಡ್ಡನ್ನು ಮೇಲೇ ಹಾಗೆ ಇಟ್ಟು ಒಂದು 2 ನಿಮಿಷ ಬಿಟ್ಟರೆ ಸಾಕು. ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ರೈತ ಜೊತೆ ಇಲ್ಲಾಂದರೆ ಖಾರ ಬುಂದಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಈಗ ತಿಂಡಿ ಎಲ್ಲ ಮಾಡಿಟ್ಟು ನಾನು ಇಲ್ಲಿ ರೆಡಿ ಆಗ್ತಾಯಿದ್ದೀನಿ. ನಾನು ರೆಡಿ ಆಗೋಕ್ಕೆ ಮುಂಚೆನೇ ನಾನು ಲಸಿಕಾಗೆ ಸ್ನಾನ ಮಾಡಿಸಿ ಅವಳಿಗೂ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ನನ್ನ ಮಗನೂ ರೆಡಿ ಆಗಿದ್ದೆ, ನಮ್ಮ ಹಸ್ಬೆಂಡು ರೆಡಿ ಆಗಿದ್ದರು. ನಾನು ರೆಡಿ ಆಗೋದು ಬಾಕಿ ಇತ್ತು. ಅವ್ರಿಗೆಲ್ಲ ರೆಡಿ ಮಾಡಿಸಿ ನಾನು ಲಾಸ್ಟಲ್ಲಿ ರೆಡಿ ಆಗ್ತಾಯಿದ್ದೀನಿ. ತುಂಬಾ ಲೇಟ್ ಆಗಿಬಿಡ್ತು. 9 ಗಂಟೆಗೆಲ್ಲ ಮನೆ ಬಿಡೋಣ, ತುಂಬ ಬಿಸಿಲಿದೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ಆಗಲೇ ಇಲ್ಲ, ಮನೆಯಲ್ಲೇ 10-10:30 ಆಗಿಬಿಡ್ತು. ಇನ್ನೇನು ಮಾಡೋದು ಅಂತ ಹೇಳಿ ಆ ಬಿಸಿಲಲ್ಲೇ ಗಾಡಿಯಲ್ಲಿ ಬಂದ್ವಿ. ನೋಡ್ತಿರ್ಬೋದು ತುಂಬ ಬಿಸಿಲಂದರೆ ಬಿಸಿಲು, ಇನ್ನೇನು ಮಾಡೋದು, ಇನ್ನು ಬರಲೇಬೇಕಲ್ವ. ಹಾಗಾಗಿ ಗಾಡಿಯಲ್ಲೇ ಬರ್ತಾಯಿದ್ವಿ. ತುಂಬ ಬಿಸಿಲು ಅನಿಸ್ಬಿಡ್ತು ನನಗಂತೂ. ಅದರಲ್ಲೂ ಲಸಿಕಾಗೂ ಪಾಪ ಅವಳು ನಿದ್ದೆ ಮಾಡ್ತಿದ್ಲು. ಮೇಲೆ ಒಂದು ಟವಲ್ ಹಾಕ್ಕೊಂಡಿದ್ದೆ. ಹಾಗಾಗಿ ಅದರಲ್ಲೂ ಗಾಡಿಯಲ್ಲಿ ಬರ್ತಿದ್ವಲ್ಲ, ಒಂದು ಸ್ವಲ್ಪ ಗಾಳಿ ಎಲ್ಲ ಬರ್ತಿತ್ತು. ಹಾಗಾಗಿ ಆರಾಮಾಗಿ ಅವಳು ನಿದ್ದೆ ಮಾಡ್ತಿದ್ಲು. ಈಗ ಇಲ್ಲಿ ಎಂಟ್ರಿ ಆಗ್ತಾಯಿದ್ವಿ. ನಮ್ಮ ಅಕ್ಕ ಅವ್ರ ಮನೆ ದೇವರು ಬಂದು ಶ್ರೀನಿವಾಸಪುರದಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಇದು ಏನು ಫಂಕ್ಷನ್ ಅಂತಂದರೆ ನಮ್ಮ ಅಕ್ಕ ಅವ್ರದ್ದು ಮನೆ ದೇವ್ರದ್ದು ದೊಡ್ಡ ದೇವ್ರ ಅಂತ ಹೇಳಿ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಕುಲದಲ್ಲಿ ಎಲ್ಲರೂ ಅಷ್ಟೇ ಅವ್ರ ಮನೆ ದೇವ್ರಿಗೆ ದೊಡ್ಡ ದೇವ್ರ ಅಂತ ಹೇಳಿ ಮಾಡ್ತಾರೆ. ಅವ್ರ ಮನೆ ದೇವರು ಅಂದರೆ ಅವ್ರ ಮನೆ ದೇವಸ್ಥಾನ ಎಲ್ಲಿದ್ರೆ ಅಲ್ಲಿ ಆ ದೇವಸ್ಥಾನಕ್ಕೆ ಎಷ್ಟು ಕುಟುಂಬಗಳು ಸೇರಿರುತ್ತೋ ಅಷ್ಟು ಕುಟುಂಬಸ್ಥರು ಸೇರಿಕೊಂಡು ಅಲ್ಲಿ ದೊಡ್ಡ ದೇವ್ರ ಅಂತ ಹೇಳಿ ಮಾಡೋದು. ಇವ್ರದ್ದು ಬಂದು ಇಲ್ಲಿ ಶ್ರೀನಿವಾಸಪುರದ ಹತ್ರ ಇದೆ. ಅವ್ರದ್ದು ಇಲ್ಲಿ ಇಟ್ಕೊಂಡಿದ್ದಾರೆ ಫಂಕ್ಷನು. ಇಲ್ಲಿ ನೋಡ್ತಿರ್ಬೋದು ನಮ್ಮ ಅಕ್ಕನಿಗೆ ನಾನು ಬಟ್ಟೆ ಎಲ್ಲ ತಂದಿದ್ದೆ. ಅಕ್ಕನಿಗೆ ಬಾವನಿಗೆ ಬಟ್ಟೆ ತಂದಿದ್ದೆ. ಅರ್ಶಿನ ಕುಂಕುಮ ಕೊಟ್ಟು ಈಗ ಅವಳಿಗೆ ಬಟ್ಟೆನ ಕೊಡ್ತಾಯಿದ್ದೀನಿ. ಈ ಥರ ಇರುತ್ತೆ ಸಂಪ್ರದಾಯ. ದೊಡ್ಡ ದೇವ್ರ ಅಂತ ಹೇಳಿದ್ರೆ ಈಗ ಯಾರಾದರೂ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರಲ್ಲ, ಅವರು ಬಟ್ಟೆ ಎಲ್ಲ ತಂದಿರ್ತಾರೆ. ಮುಯಿ ಕೊಡೋರು ಮುಯಿ ಕೊಡ್ತಾರೆ. ಮತ್ತು ತವ್ರ ಮನೆಯವರು ಅಷ್ಟೇ ಹೊಸದಾಗಿ ಎಲ್ಲರಿಗೂ ಮಕ್ಕಳಿಗೆ ಗಂಡ ಹೆಂಡ್ತಿಗೆಲ್ಲರಿಗೂ ಹೊಸದಾಗಿ ಬಟ್ಟೆ ಎಲ್ಲ ಕೊಡಿಸ್ಬೇಕು. ಆ ಥರ ಕೆಲವೊಂದು ಸಂಪ್ರದಾಯಗಳು ಇರುತ್ತೆ. ಅವಾಗಿಂದನೂ ದೊಡ್ಡವರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಈಗ ಪಾಲಿಸ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ನಾನು ಜಸ್ಟ್ ಆಗಿ ಬಂದು ಅವಳಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟೆ, ಬಟ್ಟೆ ಎಲ್ಲ ಕೊಟ್ಟೆ. ಅಷ್ಟರೊಳಗಡೆ ಈಗ ಇಲ್ಲಿ ಬಸವನು ಅಂದರೆ ಅವರು ಪೆಂಡಲ್ ಹತ್ರ ಬಂತು. ಅಂದರೆ ಈ ದ್ಯಾವ್ರಕ್ಕೆ ಎಷ್ಟು ಜನ ಸೇರಿರ್ತಾರೋ ಇವಾಗ ಅಷ್ಟು ಜನನೂ ಬಂದು ಇಲ್ಲಿ ದ್ಯಾವ್ರ ಮಾಡ್ತಿರ್ತಾರೆ. ಎಲ್ಲ ಪೆಂಡಲ್ ಹತ್ರನೂ ಹೋಗುತ್ತೆ. ಈ ಥರ ಬಸವನ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಈ ಥರ ಸಂಪ್ರದಾಯ ಇರುತ್ತೆ. ನಾನು ಜಸ್ಟ್ ಆವಾಗ ಬಂದ್ವಿ, ಬಸವನು ಬಂತು. ಅದನ್ನು ಒಂದು ಸ್ವಲ್ಪ ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ.
ಇಲ್ಲಿ ನಮ್ಮ ಅಕ್ಕವರೆಲ್ಲರೂ ನಿಮಗೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾರೆ. ಇದು ದ್ಯಾವ್ರ ಅನ್ನೋದು ಬಂದು ನಮಗೆ ನಮ್ಮ ಕುಲದಲ್ಲಿ 10 ವರ್ಷಕ್ಕೆ 11 ವರ್ಷಕ್ಕೆ 7 ವರ್ಷಕ್ಕೆ ಈ ಥರ ಲೇಟಾಗಿ ಬರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಈಗ ಬಂದು ನಾವು ಅಕ್ಕ ತಂಗಿರೆಲ್ಲರೂ ಇಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೀವಿ, ಅಂದರೆ ಫೋಟೋಸ್ ತಗೊಳ್ತಾ ಇದ್ವಿ. ನಾವು ಇಲ್ಲಿದ್ದೀವಲ್ವ, ಇವನ್ನ 5 ಜನನೂ ನಾವು ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಅಕ್ಕ ತಂಗಿರು. ಒಬ್ಬರು ಮಿಸ್ ಆಗಿದ್ದಾರೆ, ಅಂದರೆ ನಾವು ಟೋಟಲ್ 6 ಜನ. ಒಬ್ಬ ಅಕ್ಕ ಮಿಸ್ ಆಗಿದ್ದಾರೆ, ಬರಲಿಕ್ಕಾಗಲಿಲ್ಲ ಕೆಲವೊಂದು ಕಾರಣಗಳಿಂದ. ಹಾಗಾಗಿ ಇಲ್ಲಿ ನಾವು ಫೋಟೋಸ್ ತಗೊಂಡ್ವಿ. ಆ ಕಡೆ ಲಾಸ್ಟಲ್ಲಿರೋದು ನಮ್ಮ ಅತ್ತಿಗೆ, ಅಂದರೆ ದೊಡ್ಡಪ್ಪನ ದೊಡ್ಡ ಸೊಸೆ, ನಮ್ಮ ದೊಡ್ಡ ಅತ್ತಿಗೆ. ಈ ಕಡೆ ಇರೋದು ಈಗ ಫಂಕ್ಷನ್ ಆಗ್ತಿದೆಯಲ್ಲ, ಅವರು ಚಿಕ್ಕಮ್ಮ. ನಾವು ಒಂದು ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ. ನಾವೆಲ್ಲೇ ಒಂದು ಹತ್ರ ಫಂಕ್ಷನ್ಗೆ ಹೋದ್ರೂ ಫೋಟೋಸ್ ಮಾತ್ರ ಮಿಸ್ ಮಾಡೋದಿಲ್ಲ, ಅದೊಂದು ಮೆಮೊರೇಬಲ್ ಅಲ್ವಾ. ಹಾಗಾಗಿ ಫೋಟೋಸ್ ಎಲ್ಲ ಆದಮೇಲೆ ಇಲ್ಲಿ ಲಸಿಕಾನೂ ನೋಡ್ಬೋದು. ಅವ್ರ ದೊಡ್ಡಮ್ಮನಿಗೆ ಅವಳು ಇನ್ನೊಂದು ಸಲ ಅರಿಶಿನ ಕುಂಕುಮ ಕೊಟ್ಟು ಹೂವನ್ನು ಕೊಡ್ತಾ ಇದ್ದಾಳೆ. ಇದೆಲ್ಲ ಆದಮೇಲೆ ತುಂಬಾ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ತುಂಬ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿ ನಾವು ಇನ್ನೂ ಲೇಟ್ ಆಗುತ್ತೆ, ಇನ್ನು ಬೆಂಗಳೂರಿಗೆ ಬರಬೇಕಲ್ಲ ಅಂತ ಹೇಳಿ ನಾವು ಹೊರಟ್ವಿ. ಹಾಗೆ ಕೋಲಾರಲ್ಲಿ ಬರಬೇಕಾದ್ರೆ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಒಂದು ಗಡ್ಫಡ್ ಐಸ್ ಕ್ರೀಮ್ನ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ತುಂಬ ಬಿಸಿಲಲ್ಲ. ಮನೇಲೇ ಇದ್ದು ಅಪರೂಪಕ್ಕೆ ಈ ಥರ ಹೊರಗಡೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಅಂದರೆ ಡೈಲಿ ಬಿಸಿಲಲ್ಲಿದ್ದರೆ ಅದೊಂಥರ, ಈ ಥರ ಅಪರೂಪಕ್ಕೆ ಒಂದು ಸಲ ಈ ಥರ ಹೊರಗಡೆ ಬಿಸಿಲಲ್ಲಿ ಹೋದರೆ ತುಂಬಾ ಟಯರ್ಡ್ ಅನಿಸ್ಬಿಟ್ಟಿತ್ತು. ಹಾಗಾಗಿ ಒಂದು ಸಲ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಜ್ಯೂಸ್ ಕುಡ್ಕೊಂಡು ನಾವು ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.